ಮೂಲದವರು ಇಲ್ಲಿ ಸರ್ಕಾರವನ್ನ ನಡೆಸಬೇಕಾ? ಜಮೀರ್ ಕಾರಲ್ಲಿ ಬಂದು ಜೈಕಾರವನ್ನ ಹಾಕಿಸ್ಕೊಂಡ್ರು, ಜನರ ಹತ್ತಿರ ಹೂ ಹಾಕಿಸ್ಕೊಂಡ್ರು, ಹೋದ್ರು ಅಷ್ಟೇ. ಸಚಿವ ಜಮೀರ್ ವಿರುದ್ಧ ಸ್ಥಳೀಯ ಶಬೀರ್ ಕೆಂಡಾಮಂಡಲರಾಗಿದ್ದಾರೆ. ಜಮೀರ್ ಕೇವಲ ಬಂದ್ರು, ಹಾರ ಹಾಕಿಸ್ಕೊಂಡ್ರು, ಜೈಕಾರಗಳನ್ನ ಹಾಕಿಸ್ಕೊಂಡ್ರು, ಹೋದ್ರು. ಆದ್ರೆ ಇಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸೂರು ಆಗಲಿ, ಬದಲಿ ವ್ಯವಸ್ಥೆಗಳಾಗಲಿ ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ. ತಣಿಸಂದ್ರ ಗ್ರಾಮದಲ್ಲಿ ಈಗಾಗಲೇ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂಥ 22 ಕಟ್ಟಡಗಳನ್ನು ನೆಲಸಮ ಮಾಡಿದ್ರು. ಇವತ್ತು ಕೂಡ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. ಬಿಡಿಎಗೆ ಸೇರಿದಂಥ ಜಾಗ ಅದಾಗಿತ್ತು. ಆದರೆ ಅಲ್ಲಿದ್ದಂಥವರು ಈಗ ಕೆಂಡಾಮಂಡಲರಾಗಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೊಂದು ಸೂರು ಕಲ್ಪಿಸ್ಕೊಡಿ ಹಾಗಾದ್ರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇವಾಗ ಆಲ್ರೆಡಿ ನೋಡಿ 20 ದಿವಸ ನಾವು ಅಲ್ಲಿ ಪರದಾಡ್ತವ್ರು. ನಾವು ಬೆಳಗಿಂದ ಸಾಯಂಕಾಲವರೆಗೂ ವಸೀಂ ಲೆವೆಟ್ ಟು ಫಕೀರ್ ಲೆವೆಟ್ ಕೋಗಿಲಿದು ಇಶ್ಯೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಶ್ಯೂ ಆಗಿರೋದು. ಅದು ತಿರ್ಗಾ ಮತ್ತೆ ನೋಡಿದ್ರೆ ಈಗವರೆಗೂ ನಮ್ಮ ಶಾಸಕರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ನಾಚಿಕೆ ಬರಬೇಕು. ಸುಮಾರು ಜನ 1,52,000 ಓಟ್ ಏನು ಸುಮ್ಮನೆ ಬರುತ್ತಾ ಮೇಡಮ್? ಅದು ಎಷ್ಟು ನಾವು ಅದನ್ನಲ್ಲಿ ಇದು ಮಾಡಿರ್ಬೋದು. ನಾವು ಏನು ಆಟನ ಇದು? ಅಟ್ಲೀಸ್ಟ್ ಏನೋ ಒಂದು ನೋಟಿಸು ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ. ಅದು ಬಿಡಿ, ಅದು ಏನೋ ಅದು ಗೋಟಾಲ ಆಯಿತು. ಏನೋ ವಸೀಮು, ಇನ್ನೂ ಒಂದೊಬ್ಬ ಇವನಿದನ ಏನೋ ಹೆಸರು ಒಂದು ನೆನೆ FIR ಮಾಡಿದ್ದಾರೆ, ವಿಜಯ್ ಅಂತ, ಅವರಿಗೆ ಮಾಡಿದ್ದಾರೆ. ಅದು ಇಸ್ ಡಿಫ್ರೆಂಟು. ಇದು BDA, ಇದು BDA, GBA, BBMP. ಕೇರಳ ಮೂಲದವರು ಇಲ್ಲಿ ಸರ್ಕಾರವನ್ನ ನಡೆಸಬೇಕಾ? ಜಮೀರ್ ಕಾರಲ್ಲಿ ಬಂದು ಜೈಕಾರವನ್ನ ಹಾಕಿಸ್ಕೊಂಡ್ರು, ಜನರ ಹತ್ತಿರ ಹೂ ಹಾಕಿಸ್ಕೊಂಡ್ರು, ಹೋದ್ರು ಅಷ್ಟೇ. ಸಚಿವ ಜಮೀರ್ ವಿರುದ್ಧ ಸ್ಥಳೀಯ ಶಬೀರ್ ಕೆಂಡಾಮಂಡಲರಾಗಿದ್ದಾರೆ. ಜಮೀರ್ ಕೇವಲ ಬಂದ್ರು, ಹಾರ ಹಾಕಿಸ್ಕೊಂಡ್ರು, ಜೈಕಾರಗಳನ್ನ ಹಾಕಿಸ್ಕೊಂಡ್ರು, ಹೋದ್ರು. ಆದ್ರೆ ಇಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸೂರು ಆಗಲಿ, ಬದಲಿ ವ್ಯವಸ್ಥೆಗಳಾಗಲಿ ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ. ತಣಿಸಂದ್ರ ಗ್ರಾಮದಲ್ಲಿ ಈಗಾಗಲೇ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂಥ 22 ಕಟ್ಟಡಗಳನ್ನು ನೆಲಸಮ ಮಾಡಿದ್ರು. ಇವತ್ತು ಕೂಡ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. ಬಿಡಿಎಗೆ ಸೇರಿದಂಥ ಜಾಗ ಅದಾಗಿತ್ತು. ಆದರೆ ಅಲ್ಲಿದ್ದಂಥವರು ಈಗ ಕೆಂಡಾಮಂಡಲರಾಗಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೊಂದು ಸೂರು ಕಲ್ಪಿಸ್ಕೊಡಿ ಹಾಗಾದ್ರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇವಾಗ ಆಲ್ರೆಡಿ ನೋಡಿ 20 ದಿವಸ ನಾವು ಅಲ್ಲಿ ಪರದಾಡ್ತವ್ರು. ನಾವು ಬೆಳಗಿಂದ ಸಾಯಂಕಾಲವರೆಗೂ ವಸೀಂ ಲೆವೆಟ್ ಟು ಫಕೀರ್ ಲೆವೆಟ್ ಕೋಗಿಲಿದು ಇಶ್ಯೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಶ್ಯೂ ಆಗಿರೋದು. ಅದು ತಿರ್ಗಾ ಮತ್ತೆ ನೋಡಿದ್ರೆ ಈಗವರೆಗೂ ನಮ್ಮ ಶಾಸಕರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ನಾಚಿಕೆ ಬರಬೇಕು. ಸುಮಾರು ಜನ 1,52,000 ಓಟ್ ಏನು ಸುಮ್ಮನೆ ಬರುತ್ತಾ ಮೇಡಮ್? ಅದು ಎಷ್ಟು ನಾವು ಅದನ್ನಲ್ಲಿ ಇದು ಮಾಡಿರ್ಬೋದು. ನಾವು ಏನು ಆಟನ ಇದು? ಅಟ್ಲೀಸ್ಟ್ ಏನೋ ಒಂದು ನೋಟಿಸು ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ. ಅದು ಬಿಡಿ, ಅದು ಏನೋ ಅದು ಗೋಟಾಲ ಆಯಿತು. ಏನೋ ವಸೀಮು, ಇನ್ನೂ ಒಂದೊಬ್ಬ ಇವನಿದನ ಏನೋ ಹೆಸರು ಒಂದು ನೆನೆ FIR ಮಾಡಿದ್ದಾರೆ, ವಿಜಯ್ ಅಂತ, ಅವರಿಗೆ ಮಾಡಿದ್ದಾರೆ. ಅದು ಇಸ್ ಡಿಫ್ರೆಂಟು. ಇದು BDA, ಇದು BDA, GBA, BBMP. ಕೇರಳ ಮೂಲದವರು ಇಲ್ಲಿ ಸರ್ಕಾರವನ್ನ ನಡೆಸಬೇಕಾ? ಜಮೀರ್ ಕಾರಲ್ಲಿ ಬಂದು ಜೈಕಾರವನ್ನ ಹಾಕಿಸ್ಕೊಂಡ್ರು, ಜನರ ಹತ್ತಿರ ಹೂ ಹಾಕಿಸ್ಕೊಂಡ್ರು, ಹೋದ್ರು ಅಷ್ಟೇ. ಸಚಿವ ಜಮೀರ್ ವಿರುದ್ಧ ಸ್ಥಳೀಯ ಶಬೀರ್ ಕೆಂಡಾಮಂಡಲರಾಗಿದ್ದಾರೆ. ಜಮೀರ್ ಕೇವಲ ಬಂದ್ರು, ಹಾರ ಹಾಕಿಸ್ಕೊಂಡ್ರು, ಜೈಕಾರಗಳನ್ನ ಹಾಕಿಸ್ಕೊಂಡ್ರು, ಹೋದ್ರು. ಆದ್ರೆ ಇಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸೂರು ಆಗಲಿ, ಬದಲಿ ವ್ಯವಸ್ಥೆಗಳಾಗಲಿ ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ. ತಣಿಸಂದ್ರ ಗ್ರಾಮದಲ್ಲಿ ಈಗಾಗಲೇ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂಥ 22 ಕಟ್ಟಡಗಳನ್ನು ನೆಲಸಮ ಮಾಡಿದ್ರು. ಇವತ್ತು ಕೂಡ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. ಬಿಡಿಎಗೆ ಸೇರಿದಂಥ ಜಾಗ ಅದಾಗಿತ್ತು. ಆದರೆ ಅಲ್ಲಿದ್ದಂಥವರು ಈಗ ಕೆಂಡಾಮಂಡಲರಾಗಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೊಂದು ಸೂರು ಕಲ್ಪಿಸ್ಕೊಡಿ ಹಾಗಾದ್ರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇವಾಗ ಆಲ್ರೆಡಿ ನೋಡಿ 20 ದಿವಸ ನಾವು ಅಲ್ಲಿ ಪರದಾಡ್ತವ್ರು. ನಾವು ಬೆಳಗಿಂದ ಸಾಯಂಕಾಲವರೆಗೂ ವಸೀಂ ಲೆವೆಟ್ ಟು ಫಕೀರ್ ಲೆವೆಟ್ ಕೋಗಿಲಿದು ಇಶ್ಯೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಶ್ಯೂ ಆಗಿರೋದು. ಅದು ತಿರ್ಗಾ ಮತ್ತೆ ನೋಡಿದ್ರೆ ಈಗವರೆಗೂ ನಮ್ಮ ಶಾಸಕರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ನಾಚಿಕೆ ಬರಬೇಕು. ಸುಮಾರು ಜನ 1,52,000 ಓಟ್ ಏನು ಸುಮ್ಮನೆ ಬರುತ್ತಾ ಮೇಡಮ್? ಅದು ಎಷ್ಟು ನಾವು ಅದನ್ನಲ್ಲಿ ಇದು ಮಾಡಿರ್ಬೋದು. ನಾವು ಏನು ಆಟನ ಇದು? ಅಟ್ಲೀಸ್ಟ್ ಏನೋ ಒಂದು ನೋಟಿಸು
ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ. ಅದು ಬಿಡಿ, ಅದು ಏನೋ ಅದು ಗೋಟಾಲ ಆಯಿತು. ಏನೋ ವಸೀಮು, ಇನ್ನೂ ಒಂದೊಬ್ಬ ಇವನಿದ್ದಾನ, ಏನೋ ಹೆಸರು ಒಂದು, ನೆನೆ FIR ಮಾಡಿದ್ದಾರೆ ವಿಜಯ್ ಅಂತ, ಅವರಿಗೆ ಮಾಡಿದ್ದಾರೆ. ಅದು ಇಸ್ ಡಿಫ್ರೆಂಟು. ಇದು BDA, ಇದು BDA, GBA, BBMP. ಕೇರಳ ಮೂಲದವರು ಇಲ್ಲಿ ಸರ್ಕಾರವನ್ನ ನಡೆಸಬೇಕಾ? ಜಮೀರ್ ಕಾರಲ್ಲಿ ಬಂದು ಜೈಕಾರವನ್ನ ಹಾಕಿಸ್ಕೊಂಡ್ರು, ಜನರ ಹತ್ತಿರ ಹೂ ಹಾಕಿಸ್ಕೊಂಡ್ರು, ಹೋದ್ರು ಅಷ್ಟೇ. ಸಚಿವ ಜಮೀರ್ ವಿರುದ್ಧ ಸ್ಥಳೀಯ ಶಬೀರ್ ಕೆಂಡಾಮಂಡಲರಾಗಿದ್ದಾರೆ. ಜಮೀರ್ ಕೇವಲ ಬಂದ್ರು, ಹಾರ ಹಾಕಿಸ್ಕೊಂಡ್ರು, ಜೈಕಾರಗಳನ್ನ ಹಾಕಿಸ್ಕೊಂಡ್ರು, ಹೋದ್ರು. ಆದರೆ ಇಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸೂರು ಆಗಲಿ, ಬದಲಿ ವ್ಯವಸ್ಥೆಗಳಾಗಲಿ ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ. ತಣಿಸಂದ್ರ ಗ್ರಾಮದಲ್ಲಿ ಈಗಾಗಲೇ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂಥ 22 ಕಟ್ಟಡಗಳನ್ನು ನೆಲಸಮ ಮಾಡಿದ್ರು. ಇವತ್ತು ಕೂಡ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. BDAಗೆ ಸೇರಿದಂಥ ಜಾಗ ಅದಾಗಿತ್ತು. ಆದರೆ ಅಲ್ಲಿದ್ದಂಥವರು ಈಗ ಕೆಂಡಾಮಂಡಲರಾಗಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೊಂದು ಸೂರು ಕಲ್ಪಿಸ್ಕೊಡಿ ಹಾಗಾದ್ರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇವಾಗ ಆಲ್ರೆಡಿ ನೋಡಿ 20 ದಿವಸ ನಾವು ಅಲ್ಲಿ ಪರದಾಡ್ತವ್ರು. ನಾವು ಬೆಳಗಿಂದ ಸಾಯಂಕಾಲವರೆಗೂ ವಸೀಂ ಲೆವೆಟ್ ಟು ಫಕೀರ್ ಲೆವೆಟ್ ಕೋಗಿಲಿದು ಇಶ್ಯೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಶ್ಯೂ ಆಗಿರೋದು. ಅದು ತಿರ್ಗಾ ಮತ್ತೆ ನೋಡಿದ್ರೆ ಈಗವರೆಗೂ ನಮ್ಮ ಶಾಸಕರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ನಾಚಿಕೆ ಬರಬೇಕು. ಸುಮಾರು ಜನ 1,52,000 ಓಟ್ ಏನು ಸುಮ್ಮನೆ ಬರುತ್ತಾ ಮೇಡಮ್? ಅದು ಎಷ್ಟು ನಾವು ಅದನ್ನಲ್ಲಿ ಇದು ಮಾಡಿರ್ಬೋದು. ನಾವು ಏನು ಆಟನ ಇದು? ಅಟ್ಲೀಸ್ಟ್ ಏನೋ ಒಂದು ನೋಟಿಸು, ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ. ಅದು ಬಿಡಿ, ಅದು ಏನೋ ಅದು ಗೋಟಾಲ ಆಯಿತು. ಏನೋ ವಸೀಮು, ಇನ್ನೂ ಒಂದೊಬ್ಬ ಇವನಿದ್ದಾನ, ಏನೋ ಹೆಸರು ಒಂದು, ನೆನೆ FIR ಮಾಡಿದ್ದಾರೆ ವಿಜಯ್ ಅಂತ, ಅವರಿಗೆ ಮಾಡಿದ್ದಾರೆ. ಅದು ಇಸ್ ಡಿಫ್ರೆಂಟು. ಇದು BDA, ಇದು BDA, GBA, BBMP. ಕೇರಳ ಮೂಲದವರು ಇಲ್ಲಿ ಸರ್ಕಾರವನ್ನ ನಡೆಸಬೇಕಾ? ಜಮೀರ್ ಕಾರಲ್ಲಿ ಬಂದು ಜೈಕಾರವನ್ನ ಹಾಕಿಸ್ಕೊಂಡ್ರು, ಜನರ ಹತ್ತಿರ ಹೂ ಹಾಕಿಸ್ಕೊಂಡ್ರು, ಹೋದ್ರು ಅಷ್ಟೇ. ಸಚಿವ ಜಮೀರ್ ವಿರುದ್ಧ ಸ್ಥಳೀಯ ಶಬೀರ್ ಕೆಂಡಾಮಂಡಲರಾಗಿದ್ದಾರೆ. ಜಮೀರ್ ಕೇವಲ ಬಂದ್ರು, ಹಾರ ಹಾಕಿಸ್ಕೊಂಡ್ರು, ಜೈಕಾರಗಳನ್ನ ಹಾಕಿಸ್ಕೊಂಡ್ರು, ಹೋದ್ರು. ಆದರೆ ಇಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸೂರು ಆಗಲಿ, ಬದಲಿ ವ್ಯವಸ್ಥೆಗಳಾಗಲಿ ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ. ತಣಿಸಂದ್ರ ಗ್ರಾಮದಲ್ಲಿ ಈಗಾಗಲೇ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂಥ 22 ಕಟ್ಟಡಗಳನ್ನು ನೆಲಸಮ ಮಾಡಿದ್ರು. ಇವತ್ತು ಕೂಡ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. BDAಗೆ ಸೇರಿದಂಥ ಜಾಗ ಅದಾಗಿತ್ತು. ಆದರೆ ಅಲ್ಲಿದ್ದಂಥವರು ಈಗ ಕೆಂಡಾಮಂಡಲರಾಗಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೊಂದು ಸೂರು ಕಲ್ಪಿಸ್ಕೊಡಿ ಹಾಗಾದ್ರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇವಾಗ ಆಲ್ರೆಡಿ ನೋಡಿ 20 ದಿವಸ ನಾವು ಅಲ್ಲಿ ಪರದಾಡ್ತವ್ರು. ನಾವು ಬೆಳಗಿಂದ ಸಾಯಂಕಾಲವರೆಗೂ ವಸೀಂ ಲೆವೆಟ್ ಟು ಫಕೀರ್ ಲೆವೆಟ್ ಕೋಗಿಲಿದು ಇಶ್ಯೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಶ್ಯೂ ಆಗಿರೋದು. ಅದು ತಿರ್ಗಾ ಮತ್ತೆ ನೋಡಿದ್ರೆ ಈಗವರೆಗೂ ನಮ್ಮ ಶಾಸಕರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ನಾಚಿಕೆ ಬರಬೇಕು. ಸುಮಾರು ಜನ 1,52,000 ಓಟ್ ಏನು ಸುಮ್ಮನೆ ಬರುತ್ತಾ ಮೇಡಮ್? ಅದು ಎಷ್ಟು ನಾವು ಅದನ್ನಲ್ಲಿ ಇದು ಮಾಡಿರ್ಬೋದು. ನಾವು ಏನು ಆಟನ ಇದು? ಅಟ್ಲೀಸ್ಟ್ ಏನೋ ಒಂದು ನೋಟಿಸು, ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ. ಅದು ಬಿಡಿ, ಅದು ಏನೋ ಅದು ಗೋಟಾಲ ಆಯಿತು. ಏನೋ ವಸೀಮು, ಇನ್ನೂ ಒಂದೊಬ್ಬ ಇವನಿದ್ದಾನ, ಏನೋ ಹೆಸರು ಒಂದು, ನೆನೆ FIR ಮಾಡಿದ್ದಾರೆ ವಿಜಯ್ ಅಂತ, ಅವರಿಗೆ ಮಾಡಿದ್ದಾರೆ. ಅದು ಇಸ್ ಡಿಫ್ರೆಂಟು. ಇದು BDA, ಇದು BDA, GBA, BBMP. ಕೇರಳ ಮೂಲದವರು ಇಲ್ಲಿ ಸರ್ಕಾರವನ್ನ ನಡೆಸಬೇಕಾ? ಜಮೀರ್ ಕಾರಲ್ಲಿ ಬಂದು ಜೈಕಾರವನ್ನ ಹಾಕಿಸ್ಕೊಂಡ್ರು, ಜನರ ಹತ್ತಿರ ಹೂ ಹಾಕಿಸ್ಕೊಂಡ್ರು, ಹೋದ್ರು ಅಷ್ಟೇ. ಸಚಿವ ಜಮೀರ್ ವಿರುದ್ಧ ಸ್ಥಳೀಯ ಶಬೀರ್ ಕೆಂಡಾಮಂಡಲರಾಗಿದ್ದಾರೆ. ಜಮೀರ್ ಕೇವಲ ಬಂದ್ರು, ಹಾರ ಹಾಕಿಸ್ಕೊಂಡ್ರು, ಜೈಕಾರಗಳನ್ನ ಹಾಕಿಸ್ಕೊಂಡ್ರು, ಹೋದ್ರು. ಆದರೆ ಇಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಸೂರು ಆಗಲಿ, ಬದಲಿ ವ್ಯವಸ್ಥೆಗಳಾಗಲಿ ಯಾವುದು ಕೂಡ ಆಗಿಲ್ಲ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ. ತಣಿಸಂದ್ರ ಗ್ರಾಮದಲ್ಲಿ ಈಗಾಗಲೇ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂಥ 22 ಕಟ್ಟಡಗಳನ್ನು ನೆಲಸಮ ಮಾಡಿದ್ರು. ಇವತ್ತು ಕೂಡ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. BDAಗೆ ಸೇರಿದಂಥ ಜಾಗ ಅದಾಗಿತ್ತು. ಆದರೆ ಅಲ್ಲಿದ್ದಂಥವರು ಈಗ ಕೆಂಡಾಮಂಡಲರಾಗಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೊಂದು ಸೂರು ಕಲ್ಪಿಸ್ಕೊಡಿ ಹಾಗಾದ್ರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಇವಾಗ ಆಲ್ರೆಡಿ ನೋಡಿ 20 ದಿವಸ ನಾವು ಅಲ್ಲಿ ಪರದಾಡ್ತವ್ರು. ನಾವು ಬೆಳಗಿಂದ ಸಾಯಂಕಾಲವರೆಗೂ ವಸೀಂ ಲೆವೆಟ್ ಟು ಫಕೀರ್ ಲೆವೆಟ್ ಕೋಗಿಲಿದು ಇಶ್ಯೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಶ್ಯೂ ಆಗಿರೋದು. ಅದು
ತಿರ್ಗಾ ಮತ್ತೆ ನೋಡಿದ್ರೆ ಈಗವರೆಗೂ ನಮ್ಮ ಶಾಸಕರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ನಾಚಿಕೆ ಬರಬೇಕು. ಸುಮಾರು ಜನ ಒಂದು 1,52,000 ಓಟ್ ಏನು ಸುಮ್ಮನೆ ಬರುತ್ತಾ ಮೇಡಮ್? ಅದು ಎಷ್ಟು ನಾವು ಅದನ್ನಲ್ಲಿ ಇದು ಮಾಡಿರ್ಬೋದು ನಾವು? ಏನು ಆಟನಾ ಇದು? ಅಟ್ಲೀಸ್ಟ್ ಏನೋ ಒಂದು ನೋಟಿಸು ಇನ್ಫಾರ್ಮೇಷನ್ ಇಲ್ಲ, ಏನಿಲ್ಲ. ಅದು ಬಿಡಿ, ಅದು ಏನೋ ಅದು ಗೋಟಾಲ ಆಯಿತು. ಏನೋ ವಸೀಮು, ಇನ್ನೂ ಒಂದೊಬ್ಬ ಇವನಿದನ ಏನೋ ಹೆಸರು ಒಂದು ನೆನೆ FIR ಮಾಡಿದ್ದಾರೆ ವಿಜಯ್ ಅಂತ, ಅವರಿಗೆ ಮಾಡಿದ್ದಾರೆ. ಅದು ಇಸ್ ಡಿಫ್ರೆಂಟು. ಇದು BDA, ಇದು BDA, GBA, BBMP